ನನ್ನ ಹೆಸರು ಹೇಮಾ ಅಂತ. ಇವತ್ತು ಒಂದು ಸೇವ್ ದ ಯುಟ್ರಸ್ ಅನ್ನೋ ಒಂದು ಹೆಲ್ತ್ ಅವೇರ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಂದಿದ್ದೀವಿ. ಇಂದಿನ ಕಾಲದಲ್ಲಿ ನೋಡ್ಬೋದು, ಪೀರಿಯಡ್ ಆದ ಸಮಯದಲ್ಲಿ ನಮ್ಮ ತಾಯಂದಿರೆಲ್ಲ ಕಾಟನ್ ಬಟ್ಟೆ ಯೂಸ್ ಮಾಡ್ತಿದ್ರು. ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರ್ತಿರ್ಲಿಲ್ಲ, ಆರೋಗ್ಯವಾಗಿದ್ರು. ಬಟ್ ಇವಾಗ ಟೆಕ್ನಾಲಜಿ ಚೇಂಜ್ ಆಗಿ ಕಂಪ್ಲೀಟ್ಲಿ ಎಲ್ಲ ಪ್ಯಾಡ್ ಸಿಸ್ಟಮ್ಗೆ ಬಂದ್ಬಿಟ್ಟಿದ್ದೀವಿ. ಇದರಿಂದ ಇವತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ PCOD, PCOS, ಸಿಸ್ಟ್ ಬೆಳೀತಾ ಅತಿ ಚಿಕ್ಕ ಏಜಲ್ಲೇ ಇವತ್ತು ಗರ್ಭಕೋಶನ ಕಿತ್ತು ಬಿಸಾಕ್ತಾ ಇದ್ದಾರೆ. ಇದಕ್ಕೆ ಮೇನ್ ರೀಸನ್ ಏನಂತ WHO ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಏನಂದ್ರೆ, ಯೂಸಿಂಗ್ ಆಫ್ ಬ್ಯಾಡ್ ಕ್ವಾಲಿಟಿ ಆಫ್ ಸ್ಯಾನಿಟರಿ ನ್ಯಾಪ್ಕಿನ್. ಕಳಪೆ ಗುಣಮಟ್ಟದ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೋದ್ರಿಂದ ಇವತ್ತು ಒಂದು ಹೆಣ್ಣು ಸರಿಸುಮಾರು 7 ರೀತಿಯ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಯೂಟರಸ್ ಕ್ಯಾನ್ಸರ್, ಈ ತರ ನಾನಾ ರೀತಿಯ ಕ್ಯಾನ್ಸರ್ಗೆ ತುತ್ತಾಗಿ ಇವತ್ತು ಫೈನಲಿ ಇಡೀ ಪ್ರಪಂಚದಲ್ಲಿ ಪ್ರತಿ 5 ನಿಮಿಷಕ್ಕೆ ಒಂದು ಹೆಣ್ಣು ಇವತ್ತು ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಡೆತ್ ಆಗ್ತಿದ್ದಾರೆ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ, ನಾವು ಯೂಸ್ ಮಾಡುವಂತ ಒಂದು ಮಾರ್ಕೆಟ್ ಪ್ಯಾಡ್. ಸೊ ಇದರಿಂದ ಇವತ್ತು ನಮ್ಮ ಬಾಡಿಗೆ ವಿಷ ಹೋಗ್ತಾ ಇದೆ. ನೋಡೋಣ ಇದರಿಂದ ಹೇಗೆ ವಿಷ ಹೋಗ್ತಿದೆ ಅಂತ. ಇವತ್ತು ಇಂಡಿಯಾದಲ್ಲಿ ತುಂಬಾ ಲೀಡಲ್ ಇರುವಂತಹ ಒಂದು ಮಾರ್ಕೆಟ್ ಪ್ಯಾಡ್ ತಗೊಂಡಿದ್ದೀನಿ. ಕಾಸ್ಟ್ಲಿಯೆಸ್ಟ್ ಪ್ಯಾಡ್ 90 ರೂಪೀಸ್ ಪ್ಯಾಡ್ ತಗೊಂಡಿದ್ದೀನಿ. ಇದರಿಂದ ನಮ್ಮ ಬಾಡಿಗೆ ಹೇಗೆ ವಿಷ ಹೋಗ್ತಿದೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಇದರಿಂದ ಒಂದು ಪ್ಯಾಡ್ ತಗೊಳ್ತೀನಿ. ಇದ್ರಲ್ಲಿ ನೋಡಿ ಯಾವುದೇ ರೀತಿ ಒಂದು ಲಾಕಿಂಗ್ ಸಿಸ್ಟಮ್ ಇಲ್ಲ. ಇದರಲ್ಲಿ ಜಿರಳೆ ಹೋಗ್ಬೋದು, ಮತ್ತೆ ಯಾವುದೇ ರೀತಿ ನಾನಾ ರೀತಿಯ ಇನ್ಸೆಕ್ಟ್ಸ್ ಹೋಗ್ಬೋದು, ಬ್ಯಾಕ್ಟೀರಿಯಾಸ್ ಹೋಗಿ ಮತ್ತಷ್ಟು ನಮ್ಮ ಹೆಣ್ಮಕ್ಳಿಗೆ ಇವತ್ತು ಸಮಸ್ಯೆ ಕ್ರಿಯೇಟ್ ಆಗ್ತಿದೆ. ಸೊ ನೋಡಿ, ನಾವೆಲ್ಲ ವ್ಯಾನಿಟಿ ಬ್ಯಾಗ್ಸ್ ಅಲ್ಲಿ ತಗೊಂಡು ಹೋಗ್ತೀವಿ. ಇಲ್ಲಿ 2 ಫಿಂಗರ್ ಓಪನ್ ಆಗುವಷ್ಟು ಗ್ಯಾಪ್ ಇದೆ. ಇದರಿಂದ ಅಗೈನ್ ಮತ್ತೆ ಬ್ಯಾಕ್ಟೀರಿಯಾಸ್ ಹೋಗಿ ಅದರಿಂದ ನಮಗೆ ತುಂಬಾ ಫಂಗಲ್ ಇನ್ಫೆಕ್ಷನ್, ಈ ತರ ನಾನಾ ರೀತಿಯ ಒಂದು ಇನ್ಫೆಕ್ಷನ್ಗೆ ಇವತ್ತು ಹೆಣ್ಮಕ್ಳು ತುತ್ತಾಗ್ತಿದ್ದಾರೆ. ಸೊ ಫ್ರೆಂಡ್ಸ್ ನೋಡಿ, ಇದು ಬಂದ್ಬಿಟ್ಟು ಫ್ಯಾಕ್ಟ್ರಿ ವೇಸ್ಟ್ ಇಂದ ಮಾಡಿರುವಂತಹ ಒಂದು ಗಮ್ಮು, ನಮ್ಮ ಬಟ್ಟೆಗೆ ಟಚ್ ಆಗುವಂತ ಒಂದು ಗಮ್ಮು. ಅದನ್ನ ಯೂಸ್ ಮಾಡಬಾರ್ದು, ಅದರಿಂದ ಕ್ಯಾನ್ಸರ್ ಬರ್ತಿದೆ. ಬಟ್ ಸ್ಟಿಲ್ ಬಿಸ್ನೆಸ್ ಪರ್ಪಸ್ಗೋಸ್ಕರ ಇವತ್ತು ಯೂಸ್ ಮಾಡಿದ್ದಾರೆ. ಸೊ ಇವತ್ತು ಗೊತ್ತಿದೆ, ಇವತ್ತು 10ಕ್ಕೆ 5% 6 ಜನ ಹೆಣ್ಮಕ್ಳಿಗೆ ಮಕ್ಕಳಾಗ್ತಾ ಇಲ್ಲ. ತುಂಬಾ ಜನ ಹೆಣ್ಮಕ್ಳು 5 ನಿಮಿಷಕ್ಕೆ ಸಾಯ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅವರಿಗೆ ಯಾವುದೇ ರೀತಿ ಒಂದು ಪರಿಹಾರ ಅಂತ ಕೊಟ್ಟಿಲ್ಲ. ಬಟ್ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮ ಕಂಪನಿಯ ಬಗ್ಗೆ ಹೇಳಬೇಕು ಅಂದ್ರೆ. ಇದೊಂದು ಇಂಟರ್ನ್ಯಾಷನಲ್ ಕಂಪನಿ. ನಮ್ಮ ಕಂಪನಿಯಿಂದ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತಾ ಇದೀವಿ. ನಮ್ಮ ಕಂಪನಿ ಒಂದು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಇಂಟ್ರೊಡ್ಯೂಸ್ ಮಾಡಿದೆ. ಇವತ್ತು 90 ರಾಷ್ಟ್ರದಲ್ಲಿ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ಪುನರ್ಜನ್ಮ ಕೊಟ್ಟಿದೆ. ಕೋಟ್ಯಾಂತರ ಹೆಣ್ಣು ಮಕ್ಕಳು ಇವತ್ತು ಆರೋಗ್ಯವಾಗಿದ್ದಾರೆ. ಇದಕ್ಕೆ ಮೇನ್ ಕಾರಣ. ಸೊ ಇದರ ವಿಶೇಷತೆ ನೋಡೋಣ ಫ್ರೆಂಡ್ಸ್. ಮೇನ್ ಆಗಿ ನೋಡ್ಬೋದು, ಇದರಲ್ಲಿ ಒಂದು ಫ್ರೂಟ್ ಗಮ್ ಇದೆ. ಹಾಗೆ ಈ ಒಂದು ಮೆಟೀರಿಯಲ್ ನೋಡ್ಬೋದು, ಸಿಲ್ವರ್ ಫಾಯಿಲ್. ಇದು ನಾವು ಫುಡ್ ಎಲ್ಲ ಕ್ಯಾರಿ ಮಾಡುವಂತ ಒಂದು ಫಾಯಿಲ್. ಇದರಿಂದ ನಾನು ಒಂದು ಪ್ಯಾಡ್ ತಗೊಂಡು ನೋಡಿ ಹಾಗೆ ಕ್ಲೋಸ್ ಮಾಡ್ತೀನಿ. ನೋಡಿ ಎಷ್ಟು ಪ್ರಾಪರ್ ಆಗಿ ಕ್ಲೋಸ್ ಆಗಿದೆ. ಯಾವುದೇ ರೀತಿ ನಿಮಗೆ ಏರ್ ಸರ್ಕ್ಯುಲೇಷನ್ ಆಗಲ್ಲ, ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಮತ್ತೊಂದು ಹೋಗಲ್ಲ. ಮತ್ತೆ ನೋಡಿ, ಈ ಒಂದು ಪ್ಯಾಡ್ ಎಷ್ಟು ಸೆಕ್ಯೂರ್ ಆಗಿದೆ, ಎಷ್ಟು ಪ್ರಾಪರ್ ಆಗಿ ಸೀಲ್ ಆಗಿದೆ. ಸೊ ನೋಡೋಣ ಇವತ್ತು ಕೋಟ್ಯಾಂತರ ಹೆಣ್ಣು ಮಕ್ಕಳ ಲೈಫ್ ಹೇಗೆ ಸೇವ್ ಮಾಡಿದೆ ಅಂತ. ಇದು ನೋಡ್ಬೋದು, ಇದು ಒಂದು ಪೇಪರ್ ಇದು. ಮತ್ತೆ ಇದು ಬಂದ್ಬಿಟ್ಟು ಫ್ರೂಟ್ ಗಮ್ಮು. ಸೊ ನಮ್ಮ ಬಟ್ಟೆಗೆ ಟಚ್ ಆಗುವಂತ ಒಂದು ಗಮ್ಮು. ಅದರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಸ್ನೇಹಿತರೆ, ನೀವು ನೋಡ್ಬೋದು, ನೀವು ಇಲ್ಲಿ ಮೊದಲನೇದಾಗಿ ನೀವು ನೋಡ್ಬೋದು, ನೀವು ಸೈಜ್ ಡಿಫ್ರೆನ್ಸ್ ನೋಡ್ಬೋದು. ಸೊ ನಿಮಗೆ ಕಾಣಿಸ್ತಿದೆ, ಇದು ಮಾರ್ಕೆಟ್ ಪ್ಯಾಡ್ ನೋಡಿ ಎಷ್ಟು ಚಿಕ್ಕದಾಗಿದೆ. ನಮ್ಮ ಒಂದು ಕಂಪನಿ ಪ್ಯಾಡ್ ನೋಡಿ ಎಷ್ಟು ಬ್ರಾಡ್ ಆಗಿದೆ. ಯಾವುದೇ ರೀತಿ ನಿಮಗೆ ಇದರಲ್ಲಿ ಲೀಕೇಜ್ ಆಗಲ್ಲ, ಎಷ್ಟು ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ. ಸೊ ಎರಡನೇ ಡಿಫ್ರೆನ್ಸ್ ನೋಡೋಣ. ನಮ್ಮ 2 ಪ್ಯಾಡ್ ನ ಮುಟ್ ನೋಡಿ, ಯಾವುದು ಸಾಫ್ಟ್ ಇದೆ, ಯಾವುದು ಹಾರ್ಡ್ ಇದೆ ಮ್ಯಾಮ್? ಇದು ಸಾಫ್ಟ್ ಇದೆ, ಇದು ಹಾರ್ಡ್ ಇದೆ. ಎಸ್. ಸೊ ಮೇಡಮ್ ಹೇಳ್ತಾರೆ ನಮ್ಮ ಕಂಪನಿಯ ಪ್ಯಾಡ್ ಸಾಫ್ಟ್ ಇದೆ ಅಂತ. ಇವತ್ತು ಡಾಕ್ಟರ್ ಹೇಳ್ತಾರೆ, ಒಬ್ಬ ನಾರ್ಮಲ್ ಹೆಲ್ದಿ ವುಮೆನ್ 28 ಡೇಸಿಗೆ ಒಂದ್ಸಲ ಪೀರಿಯಡ್ ಆಗಬೇಕು. ಸೊ ಅವರು ಪೀರಿಯಡ್ ಆದಾಗ ಒಂದು ದಿನಕ್ಕೆ ಅವ್ರಿಗೆ ಮಿನಿಮಮ್ ಅಂದ್ರೂ ಕೂಡ 40 ml to 60 ml ಬ್ಲೀಡ್ ಆಗಬೇಕು. ಸೊ ನಾನು 60 ml ವಾಟರ್ ತಗೊಂಡು ನಮ್ಮ ಕಂಪನಿಯ ಪ್ಯಾಡ್ ಮೇಲೆ, ನಮ್ಮ ಫೋಹೋವೆ ಕಂಪನಿಯ ಪ್ಯಾಡ್ ಮೇಲೆ ಪೋರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಒಂದು ವಾಟರ್ ಎಲ್ಲ ಯಾವ ತರ ಸಕ್ ಆಗ್ತಿದೆ ಅಂತ ನೀವು ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ಅದೇ ರೀತಿ ನಾನು ಏನ್ ಮಾಡ್ತೀನಿ, ಅನದರ್ 60 ml ಆಫ್ ವಾಟರ್ ತಗೊಂಡು, ಸೊ ಮಾರ್ಕೆಟ್ ಪ್ಯಾಡ್ ಇದೆಯಲ್ವಾ, ಸೊ ಆ ಒಂದು ಮಾರ್ಕೆಟ್ ಪ್ಯಾಡ್ ಮೇಲೆ ಇವತ್ತು ನಾನು ಇವಾಗ ಪೋರ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಅನ್ಸುತ್ತೆ ನೀವು. ಇಲ್ಲಿ ನೋಡಿ, ವಾಟರ್ ಅಬ್ಸರ್ವ್ ಆಗ್ತಾನೆ ಇಲ್ಲ, ಕಾಣಿಸ್ತಿದೆ ಅನ್ಸುತ್ತೆ. ಕಂಪ್ಲೀಟ್ಲಿ ವಾಟರ್ ಏನಾಗ್ತಿದೆ, ಫ್ಲೋಟ್ ಆಗ್ತಾ ಇದೆ. ನೋಡಿ, ಬರೀ ಹಾಕಿರೋ 60 ml ಇವತ್ತು ತೇಲ್ತಾ ಇದೆ. ಮತ್ತೆ ಇದಕ್ಕೆ ನಾನು ಎಕ್ಸ್ಟ್ರಾ ಅಡಿಷನಲ್ ವಾಟರ್ ಹಾಕೋದಿಕ್ಕಾಗಲ್ಲ. ಬಟ್ ನಮ್ಮ ಕಂಪನಿಯ ವಾಟರ್ ಪ್ಯಾಡ್ ಕಂಪ್ಲೀಟ್ಲಿ ಅಬ್ಸರ್ವ್ ಆಗಿದೆ. ಸೊ ನೋಡೋಣ, ನಾನು ಅನದರ್ 60 ml ವಾಟರ್ ತಗೊಂಡು ಓಪನ್ ಆಗಿ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಅನದರ್ 60 ml ವಾಟರ್ ನಾನು ಏನ್ ಮಾಡ್ತಿದ್ದೀನಿ, ನಮ್ಮ ಕಂಪನಿಯ ಪ್ಯಾಡ್ ಮೇಲೆ ಪೋರ್ ಮಾಡ್ತಿದ್ದೀನಿ. ಸೊ ನೋಡೋಣ ಇದರ ಅಬ್ಸಾರ್ಪ್ಷನ್ ಕೆಪಾಸಿಟಿ ಹೇಗಿದೆ, ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಫ್ರೆಂಡ್ಸ್ ನೋಡ್ಬೋದು, ಮಾರ್ಕೆಟ್ ಪ್ಯಾಡ್ ಮೇಲೆ ಹಾಕಿದ್ ಬರೀ 60 ml, ನಮ್ಮ ಕಂಪನಿಯ ಪ್ಯಾಡ್ ಮೇಲೆ 120 ml ಆಫ್ ವಾಟರ್ ಹಾಕಿದ್ದೀನಿ.
ಮ್ಯಾಮ್ ಎರಡು ಪ್ಯಾಡ್ನ ಟಚ್ ಮಾಡಿ ಯಾವುದು ವೆಟ್ ಇದೆ ಯಾವುದು ಡ್ರೈ ಇದೆ ಹೇಳಿ ಮ್ಯಾಮ್. ಇದು ಡ್ರೈ ಇದೆ, ಇದು ವೆಟ್ ಇದೆ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡ್ಬೋದು ಇಲ್ಲಿ ಈ ಒಂದು ಪ್ಯಾಡ್ ನೋಡಿ, ಒಂದು ಡ್ರಾಪ್ ಕೂಡ ನಿಮಗೆ ವಾಟರ್ ಇಲ್ಲ, ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಸೊ ಮಾರ್ಕೆಟ್ ಪ್ಯಾಡ್ ಕಾಣಿಸ್ತಿದ್ಯಾ ಫ್ರೆಂಡ್ಸ್, ಯಾವ ಥರ ಲೀಕ್ ಆಗ್ತಿದೆ ನೋಡಿ. ಸೊ ನೀವು ನೋಡ್ಬೋದು ಇವಾಗ ಇದರಿಂದ ನಮ್ಮ ಒಂದು ದೇಹಕ್ಕೆ ಹೇಗೆ ವಿಷ ಹೋಗ್ತಿದೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಸೊ ಮಾರ್ಕೆಟ್ ಪ್ಯಾಡ್ನ ಕೇವಲ ಬರೀ 4 ಲೇಯರ್ ಇಂದ ಎಷ್ಟು ಕೇರ್ಲೆಸ್ ಆಗಿ ಮಾಡಿರ್ತಾರೆ. ಸೊ ಸ್ನೇಹಿತರೆ ನೀವು ನೋಡ್ಬೋದು, ನೀವು ಕಾಣಿಸ್ತಿದೆ ಅನ್ಸುತ್ತೆ ವಾಟರ್ ಯಾವ ತರ ಲೀಕ್ ಆಗ್ತಿದೆ ಅಂತ. ಸೊ ಇದು ನೀವು ನೋಡ್ಬೋದು, ಇದು ಮೊದಲನೇ ಲೇಯರು. ಸೊ ಇಟ್ಸ್ ಪ್ಯೂರ್ ಪ್ಲಾಸ್ಟಿಕ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ, ಗೋಣಿ ಚೀಲ ಮತ್ತೆ ರೈಸ್ ಪ್ಯಾಕೆಟ್ ಒಳಗಡೆ ಮತ್ತೆ ಸಿಮೆಂಟ್ ಪ್ಯಾಕೆಟ್ ಒಳಗಡೆ ಯೂಸ್ ಮಾಡ್ತಾರೆ. ಇಂಥ ಒಂದು ಪ್ಲಾಸ್ಟಿಕ್ ಮೇಲೆ ಬ್ಲೀಡಿಂಗ್ ಆದಾಗ, ಬ್ಲಡ್ ಬಿದ್ದಾಗ, ಅವಾಗ ತುಂಬಾ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ, 40 to 50 ಡಿಗ್ರಿ ಸೆಲ್ಸಿಯಸ್ ಹೀಟ್ ಅಲ್ಲಿ ಬ್ಲಡ್ ಬಿದ್ದಾಗ ಫಸ್ಟ್ ಥಿಂಗ್ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ, ಅದರಿಂದ ಡಯಾಕ್ಸಿನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಎಷ್ಟು ಡೇಂಜರ್ ಅಂದ್ರೆ ಸೈನೈಡ್ಗಿಂತ ಡೇಂಜರ್ ಆಗಿದೆ ಫ್ರೆಂಡ್ಸ್. ಇವತ್ತು WHO ಹೇಳುತ್ತೆ, ಒಂದು ಹೆಣ್ಣು ಪೀರಿಯಡ್ ಆದಾಗ ಸರಿಸುಮಾರು 12 ರಿಂದ 40-45 ವರ್ಷದೊಳಗಡೆ ಸರಿಸುಮಾರು 20,000 ಪ್ಯಾಡ್ ಯೂಸ್ ಮಾಡ್ತಾರೆ. ಒಂದೊಂದು ಪ್ಯಾಡ್ ಯೂಸ್ ಮಾಡಿದಾಗಲೂ 0.02 ml ಅಷ್ಟು ಡಯಾಕ್ಸಿನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ನಾವು ಕಂಪ್ಲೀಟ್ಲಿ ಕವರ್ ಮಾಡಿರ್ತೀವಿ. ಗ್ಯಾಸ್ ಹೋಗೋದಕ್ಕೆ ಎಲ್ಲರೂ ಜಾಗ ಇದೆಯಾ ಹೇಳಿ, ಮತ್ತೆ ನಮ್ಮ ಯುಟ್ರಸ್ಗೆ ಹೋಗಿ ಇದರಿಂದನೇ ಇವತ್ತು ಹೆಣ್ಮಕ್ಳಿಗೆ ಮಕ್ಕಳಾಗ್ತಾ ಇಲ್ಲ, PCOD, ನಾನಾ ರೀತಿಯ ಸಮಸ್ಯೆ ಈ ಒಂದು ಪ್ಯಾಡ್ ಇಂದ ಸಫರ್ ಪಡ್ತಿರೋದು. ಎರಡನೇ ಲೇಯರ್ ನೋಡ್ಬೋದು, ಯಾವುದೇ ರೀತಿ ಟೆಕ್ನಾಲಜಿ ಇಲ್ಲ ಇಲ್ಲಿ, ಜಸ್ಟ್ ಒಂದು ಕಲರ್ ಪೇಪರ್ ಅಷ್ಟೇನೆ. ಮೂರನೇ ಲೇಯರ್ ನೋಡ್ಬೋದು, ಒಂದು ಜೆಲ್, ಸಿಂಥೆಟಿಕ್ ಜೆಲ್ಲು. ನೀವು ಕೆಲವು ಆಡ್ ನೋಡಿರ್ತೀರಾ, ಪ್ಯಾಡ್ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೆ, ಎಂಟೈರ್ ಸ್ವಿಮ್ಮಿಂಗ್ ಪೂಲ್ ಅಬ್ಸರ್ವ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಒಂದು ಡ್ರಾಪ್ ಕೂಡ ವಾಟರ್ ಅಬ್ಸರ್ವ್ ಆಗಿಲ್ಲ. ಸೊ ನೋಡೋಣ ಏನಾದರೂ ಅಬ್ಸರ್ವ್ ಆಗುತ್ತಾ ಅಂತ. ಇಲ್ಲಿ ಇನ್ನೊಂದು ಸ್ವಲ್ಪ ವಾಟರ್ ಇದೆ, ಹಾಕಿ ನೋಡ್ತೀನಿ ನಾನು. ಹಾಗೆ ನೋಡ್ಬೋದು ಲಾಸ್ಟ್ ಲೇಯರ್, ಇಟ್ಸ್ ಎ ಪ್ಯೂರ್ ಥಿಕ್ ಪ್ಲಾಸ್ಟಿಕ್. ಸೊ ಮೇಲೆ ಪ್ಲಾಸ್ಟಿಕ್, ಕೆಳಗಡೆ ಪ್ಲಾಸ್ಟಿಕ್, ಸೆಂಟ್ರಲ್ ಒಂದು ಜೆಲ್ ಅಷ್ಟೇ. ಇದನ್ನು ಯೂಸ್ ಮಾಡೋದ್ರಿಂದನೇ ಇವತ್ತು ನಾವೆಲ್ಲ ಇಷ್ಟು ಸಫರ್ ಪಡ್ತಿರೋದು. ಹಾಗಿದ್ರೆ ನಮ್ಮ ಪ್ಯಾಡ್ನ ವಿಶೇಷತೆ ಏನು? ಸೊ ಹೇಗೆ ಇವತ್ತು ಕೋಟ್ಯಾಂತರ ಹೆಣ್ಣು ಮಕ್ಕಳ ಲೈಫ್ ಸೇವ್ ಮಾಡಿದೆ ಅಂತ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ಒಂದು ಪ್ಯಾಡ್ನ ಕಾಟನ್ ಬಟ್ಟೆಯ ಮೆಥಡ್ ಯೂಸ್ ಮಾಡೋಕೆ ಒಂದು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಇದು ನೋಡ್ಬೋದು ನೀವು. ಫಸ್ಟ್ ಲೇಯರ್ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾಟ್ ಇವನ್ ಅ ಸಿಂಗಲ್ ಡ್ರಾಪ್ 120 ml ಆಫ್ ವಾಟರ್ ಹಾಕಿದೀನಿ. ಇದು ಏನಂದ್ರೆ ಇಟ್ಸ್ ಎ ಪ್ಯೂರ್ ಸರ್ಜಿಕಲ್ ಕಾಟನ್. ಸೆಕೆಂಡ್ ಒನ್ ನೋಡ್ಬೋದು, ಈ ಒಂದು ಟೆಕ್ನಾಲಜಿ ಇರುವಂತಹ ಒಂದು ಸ್ಟ್ರಿಪ್. ಇದು ಎಂಟೈರ್ ವರ್ಲ್ಡ್ ಅಲ್ಲೇ ಪ್ಯಾಡಲ್ಲಿ ಟೆಕ್ನಾಲಜಿ ಇಟ್ಟಿರುವಂತಹ ಏಕೈಕ ಕಂಪನಿ ನಮ್ಮ ಕಂಪನಿ. ತುಂಬಾ ಹೆಮ್ಮೆ ಆಗುತ್ತೆ. ಇದೇನಂದ್ರೆ ಇದರಲ್ಲಿ ಆಕ್ಟಿವ್ ಆಕ್ಸಿಜನ್, ಆನೋಯಾನ್, ಫಾರ್ ಇನ್ಫ್ರಾರೆಡ್, ಮ್ಯಾಗ್ನೆಟಿಕ್ ಅಂಡ್ ನ್ಯಾನೋ ಸಿಲ್ವರ್ ಟೆಕ್ನಾಲಜಿ ಇದೆ. ಇದರ ವಿಶೇಷತೆ ಏನಂದ್ರೆ ಆ ಪೀರಿಯಡ್ ಆದ ಸಮಯದಲ್ಲಿ ಬ್ಲಡ್ ಬಿದ್ದಾಗ ಲಕ್ಷಾಂತರ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ. ಫಸ್ಟ್ ಥಿಂಗ್ ಆ ಬ್ಯಾಕ್ಟೀರಿಯಾನ ಕಂಪ್ಲೀಟ್ಲಿ ನಲಿಫೈ ಮಾಡುತ್ತೆ, ಕಂಪ್ಲೀಟ್ಲಿ ಕಿಲ್ ಮಾಡುತ್ತೆ. ನೆಕ್ಸ್ಟ್ ಆ ಬ್ಯಾಡ್ ಸ್ಮೆಲ್ ನ ಆರ್ಡರ್ ನ ಅವಾಯ್ಡ್ ಮಾಡುತ್ತೆ. ಪ್ರಾಪರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇಚ್ಚಿಂಗ್, ರ್ಯಾಷಸ್, ಇನ್ಫೆಕ್ಷನ್ ಇದ್ರೆ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಮತ್ತೆ ಇದರಲ್ಲಿರೋ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ನಮ್ಮ ಬಾಡಿಗೆ ಸ್ಟ್ರೆಂತ್ ಕೊಡುತ್ತೆ. ಈ ತರ ಮಲ್ಟಿಪಲ್ ಅಡ್ವಾಂಟೇಜ್ ಈ ಒಂದು ಟೆಕ್ನಾಲಜಿ ಇರ್ಬೋದು. ಸೊ ಅಷ್ಟೇ ಅಲ್ಲ, ಅದನ್ನ ನೀವು ಇನ್ನು ಮಲ್ಟಿಪಲ್ ಯೂಸೇಜ್ ಮಾಡಬಹುದು. ಸೊ ಹಾಗೆ ನೆಕ್ಸ್ಟ್ ಲೇಯರ್ ನೋಡ್ಬೋದು ಸ್ನೇಹಿತರೆ, ಇಟ್ಸ್ ಎ ಪ್ಯೂರ್ ಕಾಟನ್. ಕಾಣಿಸ್ತಿದ್ಯಾ ನೋಡಿ, ಹತ್ತಿ, ಒಂದು ಡ್ರಾಪ್ ಕೂಡ ನೀರಿಲ್ಲ. ಹಾಗೆ ಆಕ್ಸಿಜನ್ ಫ್ಲೋ ಆಗೋದಕ್ಕೆ ನೋಡಿ ಒಂದು ಏರ್ಲಿಟ್ ಪೇಪರ್ ನೋಡಿ, ಟ್ರಾನ್ಸ್ಪರೆಂಟ್ ಆಗಿರುವಂತ ಪೇಪರ್. ಸೊ ಇವಾಗ ನೋಡಿ ನಿಮ್ಗೆಲ್ಲ ಶಾಕ್ ಆಗ್ತಿರ್ಬೋದು, ನಾನು 120 ml ಆಫ್ ವಾಟರ್ ಹಾಕಿದೆ, ಎಲ್ಲೋ ಇತ್ತು ಆ ವಾಟರ್ ಅಂತ ಹೇಳಿ ನಿಮ್ಗೆಲ್ಲ ಶಾಕ್ ಆಗ್ತಿರ್ಬೋದು. ಸೊ ಇರೋದಂತ ಒಂದು ವಿಶೇಷತೆ. ಮ್ಯಾಮ್ ಈ ಒಂದು ಜೆಲ್ ಹಿಂಗೆ ಮುಟ್ ನೋಡಿ, ಯಾವ ತರ ನಿಮ್ಗೆ ಫೀಲ್ ಆಗುತ್ತೆ? ಹಿಂದೆ ಮುಟ್ ನೋಡಿ, ಸ್ಮೂತ್ ಇದೆ, ಸ್ಮೂತ್ ಇದೆ, ಕೂಲ್ ಆಗ್ತಿದೆ ಅಲ್ವಾ? ಕೂಲ್ ಆಗಿದೆ, ಸ್ಮೂತ್ ಇದೆ. ಒಂದ್ ಡ್ರಾಪ್ ಆದ್ರೂ ನೀರಿದೆಯಾ? ಒಂದು ಡ್ರಾಪ್ ನೀರಿಲ್ಲ, ಫುಲ್ ಕೂಲ್ ಇದೆ ಮತ್ತೆ ಸ್ಮೂತ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿ, ನಾನು 120 ml ಆಫ್ ವಾಟರ್ ಹಾಕಿದೆ, ನಾಟ್ ಇವನ್ ಸಿಂಗಲ್ ಡ್ರಾಪ್ ಆಫ್ ವಾಟರ್. ಇದೇನಂದ್ರೆ ಸ್ನೇಹಿತರೆ, ಇದು ಪ್ಯೂರ್ ಆಲೋವೆರಾ ಅಂಡ್ ಬನಾನಾ ಸ್ಟೆಮ್ ನ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಒಂದು ಜೆಲ್ಲು. ಇದು ಎಷ್ಟು ಪ್ಯೂರ್ ಅಂದ್ರೆ 0% ಕೆಮಿಕಲ್. ಇದು ಬಂದು ಒಂದು ಈಡಬಲ್ ಜೆಲ್. ಇದು ನೋಡಿ, ತಿನ್ಬಹುದು ಅಂದ್ರೆ 0% ಕೆಮಿಕಲ್ ಇಂದ ಮಾಡಿರುವಂತಹ ಒಂದು ಜೆಲ್ಲು. ಇದು ಅಷ್ಟು ವಿಶೇಷವಾಗಿದೆ. 120 ml ಆಫ್ ವಾಟರ್ ಅಬ್ಸರ್ವ್ ಮಾಡಿದೆ. ನೋಡೋಣ ಇನ್ನೂ ಏನಾದರೂ ಅಬ್ಸರ್ವ್ ಮಾಡುತ್ತಾ ಅಂತ. ಇದರಲ್ಲೊಂದು ಅಗೇನ್ 60-70 ml ಆಫ್ ವಾಟರ್ ಇದೆ. ಸೊ ಹಾಕ್ತಾ ಇದ್ದೀನಿ, ಏನಾದರೂ ಅಬ್ಸರ್ವ್ ಮಾಡುತ್ತಾ ಇಲ್ವಾ ಅಂತ. ಸೊ ಅಲ್ಲಿಗೆ ಟೋಟಲಿ ಎಷ್ಟು ಆಯಿತು ಸ್ನೇಹಿತರೆ? ಹತ್ತತ್ರ ನಾವು ಒಂದು 180 to 200 ml ಆಫ್ ವಾಟರ್ ಹಾಕಿದ್ದೀನಿ. ನೋಡೋಣ ಅಬ್ಸರ್ವ್ ಮಾಡುತ್ತಾ ಇಲ್ವಾ ಅಂತ. ಹಾಗೆ ನೀವು ನೋಡ್ಬೋದು, ನೀವು ನೆಕ್ಸ್ಟ್ ಲೇಯರ್ ನೋಡ್ಬೋದು,
ಇಟ್ಸ್ ಎ ಪ್ಯೂರ್ ಕಾಟನ್ ನೋಡಿ, ಒಂದು ಡ್ರಾಪ್ ಕೂಡ ನಿಮಗೆ ವಾಟರ್ ಇಲ್ಲ. ಇಲ್ಲಿ ಲೈನ್ಸ್ ನಿಮಗೆ ಕಾಣಿಸ್ತದೆ ಅನ್ಸುತ್ತೆ, ಆಕ್ಸಿಜನ್ ಫ್ಲೋ ಆಗೋದಕ್ಕೆ. ಅದೇ ಇದೇನಂದ್ರೆ 80% ಸಿಲ್ಕ್ 20% ಕಾಟನ್ ಇರುವಂತಹ ಒಂದು ಲೇಯರು. ನೋಡೋಣ ಯಾವ ತರ ಪ್ಯಾಡ್ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಮಾರ್ಕೆಟ್ ಪ್ಯಾಡ್ ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ, ನಾಟ್ ಇವನ್ ಸಿಂಗಲ್ ಡ್ರಾಪ್ ಅಬ್ಸರ್ವ್ ಆಗಿಲ್ಲ. ನಮ್ಮ ಕಂಪನಿ ಪ್ಯಾಡ್ಗೆ 200 ml ಆಫ್ ವಾಟರ್ ಹಾಕಿದ್ದೀನಿ. ಸೊ ಯಾವ ತರ ಅಬ್ಸರ್ವ್ ಆಗಿದೆ ಅಂತ ನೋಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಒಂಥರ ಎಷ್ಟು ಸಿಲಿಕಾನ್ ಯಾವ ತರ ಒಂದು ಜೆಲ್ ಇದೆ ನೋಡಿ. ಸೊ ಇದರ ಹೇಳೋದಾಯ್ತು ಅಂದ್ರೆ ಸ್ನೇಹಿತರೆ, ನಾರ್ಮಲ್ ಆಗಿ ಡಾಕ್ಟರ್ ಹೇಳೋ ಪ್ರಕಾರ ಮಾರ್ಕೆಟ್ ಪ್ಯಾಡ್ನ ಎವ್ರಿ 2 to 3 hours ಒಂದ್ಸಲ ಚೇಂಜ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಿಮಗೆ ಗೈನಿಕ್ ಇಶ್ಯೂಸ್ ಬರುತ್ತೆ ನಿಮಗೆ. ಬಟ್ ನಮ್ಮ ಕಂಪನಿಯ ಪ್ಯಾಡ್ನ ಡಾಕ್ಟರ್ಸ್ ಹೇಳೋದು ಯು ಕ್ಯಾನ್ ಯೂಸ್ ಇಟ್ ಫಾರ್ 10 to 12 hours. ಆರಾಮ್ಸೆ ನೀವು ಒಂದು ದಿನ ನೀವು ಹ್ಯಾಪಿಯಾಗಿ ಪೀರಿಯಡ್ನ ಎಂಜಾಯ್ ಮಾಡ್ಬೋದು. ಪೀರಿಯಡ್ ಆಗಿರೋದೇ ಗೊತ್ತಿರಲ್ಲ, ಹ್ಯಾಪಿ ಆಗಿರ್ಬೋದು ನೀವು, ಅಷ್ಟು ನಿಮಗೆ ಸಪೋರ್ಟ್ ಮಾಡುತ್ತೆ. ಇಷ್ಟೇ ಅಲ್ಲ, ನಮ್ಮ ಕಂಪನಿ ನಿಮಗೆ ಇನ್ನೂ ಸಪೋರ್ಟಿವ್ ಆಗಿದೆ. ಯೂಶಲಿ ನಮ್ಗೇನಾದ್ರೂ ಆಫ್ಟರ್ ಪೀರಿಯಡ್ ಆರ್ ಬಿಫೋರ್ ಪೀರಿಯಡ್ ಏನಾದರೂ ಇನ್ಫೆಕ್ಷನ್ ಏನಾದರೂ ಆಯಿತು ಅಂದರೆ ನಾವು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ತೀವಿ. ಸೊ ಇಲ್ಲಿ ಮಿನಿಮಮ್ ಫೀಸೇ 500 ಇಂದ 1000 ರೂಪಾಯಿ ಇರುತ್ತೆ. ಬಟ್ ನಮ್ಮ ಕಂಪನಿ ನಿಮ್ಗೆ ಆ ಸಮಸ್ಯೆನೇ ಕೊಟ್ಟಿಲ್ಲ. ಪ್ರತಿ ಪ್ಯಾಕೆಟ್ ಮೇಲೂ ಕೂಡ ನಿಮಗೆ ಒಂದೊಂದು ಸೆಲ್ಫ್ ವೆಜ್ಜಿನ ಹೆಲ್ತ್ ಟೆಸ್ಟ್ ಕಿಟ್ ಅಂತ ಕೊಟ್ಟಿದೆ. ಇದ್ರ ಏನಂದ್ರೆ ನಿಮಗೆ ಏನಾದರೂ ಇಚ್ಚಿಂಗು, ಇನ್ಫೆಕ್ಷನ್ ಅಥವಾ ರ್ಯಾಷಸ್ ಏನಾದರೂ ಬರ್ನಿಂಗ್ ಸೆನ್ಸೇಷನ್ ಆದರೆ ನೀವು ಈ ಒಂದು ಜೆಲ್ ಅನ್ನ ಚೆಕ್ ಮಾಡ್ಬೋದು. ವಿಚ್ ಮೀನ್ಸ್ ಈ ಒಂದು ಕಿಟ್ ಅಲ್ಲಿ ಚೆಕ್ ಮಾಡ್ಬೋದು. ವೆರಿ ಸಿಂಪಲ್. ಯಾವ ತರ ಅಂದ್ರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಿಮ್ಮ ವೆಜಿನಾ ಪಾರ್ಟ್ ಅಲ್ಲಿರೋ ಜೆಲ್ನ, ಡಿಸ್ಚಾರ್ಜ್ ಆಗೋ ಜೆಲ್ನ ತಗೊಂಡು ಇದ್ರ ಮೇಲೆ ನೀವು ಅಪ್ಲೈ ಮಾಡಿ 30 seconds ಬಿಟ್ಟು ನೋಡಿದ್ರೆ ನಿಮಗೆ ಕಲರ್ ಫಾರ್ಮ್ ಆಗುತ್ತೆ. ಜಸ್ಟ್ ಇದ್ರ ಜೊತೆ ಮ್ಯಾಚ್ ಮಾಡೋದು. ಸೊ ನೋಡಿ, ಯೆಲ್ಲೋ ಕಲರ್ ಇತ್ತು ಅಂದ್ರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿಲ್ಲ, ಇವತ್ತು ಅಬ್ಸಲ್ಯೂಟ್ಲಿ ಫೈನ್. ಏನಾದರೂ ಲೈಟ್ ಆಗಿ ಗ್ರೀನಿಶ್ ಆಗಿದೆ ಅಂದ್ರೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ. ನಮ್ಮ ಒಂದು ಪ್ಯಾಂಟಿ ಲೈನರ್ನ ಯೂಸ್ ಮಾಡಿ ನಮ್ಮ ಪ್ಯಾಂಟ್ನ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ಲಿ ಆ ಸಮಸ್ಯೆಯಿಂದ ಆಚೆ ಬರ್ಬೋದು. ಏನಾದರೂ ಡಾರ್ಕ್ ಗ್ರೀನ್, ಡಾರ್ಕ್ ಬ್ಲ್ಯಾಕ್ ಆಗಿದೆ ಅಂದ್ರೆ ಇಟ್ಸ್ ಅ ಮೇಜರ್ ಇನ್ಫೆಕ್ಷನ್. ಯು ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್ ಇಮಿಡಿಯೇಟ್ಲಿ. ಸೊ ಈ ತರ ಒಂದು ಕಿಟ್ನ ಪ್ರತಿ ಒಂದು ಪ್ಯಾಕೆಟ್ ಮೇಲೆ ನಮ್ಮ ಕಂಪನಿ ಕೊಡುತ್ತೆ ನೀವು. ಸೊ ಇದು ನೀವು ಚೆಕ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ನಮ್ಮಲ್ಲಿ 3 ರೀತಿಯ ಪ್ಯಾಡ್ಸ್ ಇದೆ. ಒಂದು ನಾನು ಹೇಳ್ದಂಗೆ ಡೇ ಪ್ಯಾಡ್, ಮತ್ತೆ ನೈಟ್ ಪ್ಯಾಡ್, ಹಾಗೆ ಪ್ಯಾಂಟಿ ಲೈನರು. ಈ ತರ ಅದ್ಭುತವಾಗಿ ನಮ್ಮ ಒಂದು ಕಂಪನಿ ಹೆಣ್ಮಕ್ಳಿಗೋಸ್ಕರನೇ ಮಾಡಿದೆ. ಸೊ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ 4 ಜನಕ್ಕೆ ಶೇರ್ ಮಾಡಿ. ಹೆಣ್ಮಕ್ಳೆಲ್ಲ ಲೈಫ್ನ ಸೇವ್ ಮಾಡಬೇಕು ಅಂತ ಕೋರ್ಕೊಳ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಇಷ್ಟು ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಲೈಫ್ ಸೇವ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.